ಸ್ವಾಗತವನ್ನು ನಾನು ಕೋರ್ತೇನೆ. ಹಾಗೆಯೇ ಅನುರಣನ ಬಿಡುಗಡೆಯಾದ ಪುಸ್ತಕದ ಬಗ್ಗೆ ವಿಮರ್ಶೆಯನ್ನು ನೀಡಲಿಕ್ಕೆ ಇದ್ದಾರೆ ಶ್ರೀ ಗೋವಿಂದರಾಜ್ ಪಟೇಲ್ರವರು, ಖ್ಯಾತ ಪತ್ರಕರ್ತರು ಮತ್ತು ವಿಮರ್ಶಕರು, ಈಗ ನಮ್ಮ ಮುಂದೆ. ನಿವೃತ್ತ ಉಪ ತಹಸೀಲ್ದಾರ್ ಅರಸೀಕೆರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ನಾನು ಹಾಗೂ ವೇದಿಕೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈಗ ಗೋವಿಂದರಾಜ್ ನಮ್ಮ ಮುಂದೆ ವಿಮರ್ಶಾತ್ಮಕ ನುಡಿಗಾಗಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತಮ್ಮೆಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀಗಳಾದ ಡಾಕ್ಟರ್ ಸೋಮಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಾಗೆಯೇ ಎಲ್ಲ ಶ್ರೀಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ದಿನದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ರೂವಾರಿಗಳು, ಆಯೋಜಕರು ಆದಂಥ ಕಲ್ಯಾಣ ಕರ್ನಾಟಕ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್ ಅವರೇ, ಇವತ್ತಿನ ಪುಸ್ತಕ ಲೋಕಾರ್ಪಣೆಯ ಕೇಂದ್ರ ಬಿಂದು ಅನುರಣನ ಕೃತಿಯ ಲೇಖಕರು ಆತ್ಮೀಯರೂ ಆದ ಶ್ರೀ TN ಯೋಗೀಶ್ ಅವರೇ, ಹೀಗಷ್ಟೇ ಆಶಯ ನುಡಿಗಳನ್ನಾಡಿದ್ದ KPM ಪ್ರಿಂಟರ್ಸ್ನ ಮಾಲೀಕರು, ಸಾಹಿತ್ಯ ಕೃಷಿಕರೂ ಆದಂಥ ಶ್ರೀ ಮೋಹನ್ ಕುಮಾರ್ ಅವರೇ, ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಸೂರಿ ಶ್ರೀನಿವಾಸ್ ಅವರೇ, ಹಾಗೂ ಕಲ್ಯಾಣ ಕರ್ನಾಟಕ ವೇದಿಕೆಯ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ, ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕನ್ನಡದ ಮನಸ್ಸುಗಳೇ, ಹಾಗೂ ಈ ಅನುರಣನ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಹಿರಿಯ ಸಾಹಿತಿಗಳು, ರಂಗಭೂಮಿ ಕಲಾವಿದರಾದ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವರೇ. ಅನುಭವದ ಅನುರಣನ ಗೆಳೆಯ ಯುವ ಲೇಖಕ TN ಯೋಗೀಶ್ ತಗ್ಗಿಹಳ್ಳಿ ಅವರಲ್ಲಿ ಸುಪ್ತವಾಗಿ ಅಡಗಿರುವ ಅನುಭವಗಳು ಅವರ ಬರಹಗಳ ಮೂಲಕ ಮಾರ್ಧ್ವನಿಸುತ್ತಲೇ ಇವೆ, ಅರ್ಥಾತ್ ಅನುರಣನಗೊಳ್ಳುತ್ತಲೇ ಇವೆ. ಈಸಬೇಕು ಇದ್ದು ಜಯಿಸಬೇಕು ಎಂಬ ಸಂದೇಶದ ಜೀವನ ಪ್ರೀತಿ ಎಂಬ ಪ್ರೇರಣಾದಾಯಕ ಕೃತಿಯೊಂದಿಗೆ ಸಾಹಿತ್ಯ ಲೋಕಕ್ಕೆ ತೆರೆದುಕೊಂಡಂಥ TNY ಅವರು ಕರೋನಾ ಕಾಲಘಟ್ಟದ ದುರ್ದಿನಗಳಲ್ಲಿ ಜನರ ಸ್ಥಿತಿಗತಿಗಳನ್ನು ತಮ್ಮ ಕರೋನಾ ಕಂಟಕ ಕೃತಿಯ ಮೂಲಕ ಹಿಡಿದಿಡುವಲ್ಲಿ, ದಾಖಲಿಸುವಲ್ಲಿ ಯಶ ಸಾಧಿಸಿ ಅಪಾರ ಓದುಗರನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇದೀಗ ಪ್ರೀತಿಯ ಪ್ರತಿಧ್ವನಿ ಎಂಬ ಉಪಶೀರ್ಷಿಕೆಯೊಂದಿಗೆ ಅನುರಣನ ಮಾರ್ಧನಿಸುತ್ತಿದೆ. TN ಯೋಗೀಶ್ ತಗ್ಗಿಹಳ್ಳಿ ಅವರು ತಮ್ಮ ಸುತ್ತಮುತ್ತಲಿನ ಜನರ ಬದುಕು ಬವಣೆಯನ್ನು ಕುತೂಹಲ ಹಾಗೂ ಅನುಕಂಪದಿಂದ ಗಮನಿಸಿದ ಹಾಗೆ ನಿಜ ಬದುಕಿನ ವಾಸ್ತವತೆಯನ್ನು ತಮ್ಮ ಮುಸೆಯಲ್ಲಿ ಹೊರತಂದಿರುವ ಅನುರಣನ 24 ವಿಭಿನ್ನ ಕಥಾವಸ್ತುವನ್ನೊಳಗೊಂಡ ಅನುಭವದ ಭಾವಭಿತ್ತಿಯಾಗಿದೆ. ಆರಂಭಿಕ ಕತೆ ಅಂದು ಯುಗಾದಿಯಲ್ಲಿ ಬಡ ದರ್ಜಿಯ ಮುಖೇನ ಹಬ್ಬ ಹರಿದಿನಗಳಲ್ಲಿ ಬಡವರು ಪಡುವ ಪರಿಪಾಟಲನ್ನು ಹಾಗೂ ಅವರ ಒಳ ಬೇಗುದಿಯನ್ನು ಅನಾವರಣಗೊಳಿಸಿದ್ದಾರೆ. ಬಡ ದರ್ಜಿಯ ಹೆಂಡತಿ ತನ್ನ ಗಂಡನ ಜೊತೆ ಹೇಳ್ತಾಳೆ, ರೀ, ಈ ಹಬ್ಬ ಹರಿದಿನಗಳು ನಮ್ಮಂಥ ಬಡವರಿಗಲ್ಲದೆ ಧನಿಕರಿಗೆ ಮಾತ್ರ ಇದ್ದಿದ್ದರೆ ನಮ್ಮಂಥ ಅದೆಷ್ಟೋ ಗತಿಗೇಡಿಗಳು ಹೆಂಡತಿಯ ಗತಿಗೇಡಿಗಳು ಇಂಥ ಪರಿಸ್ಥಿತಿಯ ಪಾಲುದಾರರಾಗ್ತಿರಲಿಲ್ಲ ಎನ್ನುವ ಬಡ ದರ್ಜಿಯ ಹೆಂಡತಿಯ ಮಾತುಗಳಲ್ಲಿ ಲೇಖಕರ ಅಂತಃಕರಣದ ದನಿಯೊಳಗಿದೆ. ಅಂದರೆ ಬಡತನ ಇದ್ದಾಗ ಹಬ್ಬಗಳ ಆಚರಣೆಯಲ್ಲಿ ಮಾಡಲಿಕ್ಕೆ ಅವರಿಗೆ ಆರ್ಥಿಕವಾಗಿ ಯಾವ ರೀತಿ ಅವರಿಗೆ ತೊಂದರೆ ಆಗುತ್ತೆ ಅನ್ನೋದೊಂದು ಬಗ್ಗೆ ಅವರು ಹೇಳ್ತಾರೆ. ಅದೇ ರೀತಿ ಆ ಲೇಖಕರು ಅವರು ಮಕ್ಕಳ ಮನೋಭಿಲಾಷೆಗಳನ್ನು ಈಡೇರಿಸಲಾಗದ ಬಡ ತಂದೆ ತಾಯಿಗಳ ಯಾತನೆಯನ್ನು ಯಥಾವತ್ತಾಗಿ ತನ್ನ ಮೂಲಕ ಪ್ರಕಟಿಸಿದ್ದಾರೆ. ಬುದ್ಧಿವಂತಿಕೆಯ ದ್ವಂದ್ವಾರ್ಥದ ನಾಟಿನಗು ಕಥೆಯಲ್ಲಿ ಕನ್ನಡದ ನಾಟಿ, ಇಂಗ್ಲೀಷಿನ ನಾಟಿ ಎರಡಕ್ಕೂ ಲೇಖಕರು ನ್ಯಾಯ ಒದಗಿಸಿದ್ದಾರೆ. ದೇಶಿ ತಳಿ ಸಿದ್ಲಿಂಗನ ಮೂಲಕ ತಮ್ಮ ಹುಟ್ಟೂರು ದೊಡ್ಡಗುಣಿಯ ಬಾಲ್ಯದ ಶಾಲೆ ಮತ್ತು ಸಂತೆಯ ಪರಿಸರವನ್ನು ಕಣ್ಣಿಗೆ ಕಟ್ಟಿಕೊಟ್ಟಿದ್ದಾರೆ. ನೀವು ಮೊದಲನೇ ಇದು ಸಿದ್ಲಿಂಗನ ವಿಚಾರದಲ್ಲಿ ಲೇಖಕರಿಗೆ ವಿಶೇಷವಾದ ಆಸಕ್ತಿ ಇದ್ದಂತಿದೆ. ಅವರು ನಾಟಿ ನಗುವಿನಲ್ಲಿ ಸಿದ್ಲಿಂಗನ
ನೀವೆಲ್ಲ ಮೆಜೆಸ್ಟಿಕ್ನಲ್ಲಿ ಹೋಗಿದ್ರೆ ಈ ರೀತಿಯ ಒಂದು ಅನುಭವ ಆಗಿರ್ತದೆ. ಅಲ್ಲಿ ಸೇಲ್ಸ್ಮೆನ್ಗಳು ಅಥವಾ ಏನಾಗ್ತಾರೆ ಅಂತಂದರೆ ಮೆಜೆಸ್ಟಿಕ್ನಲ್ಲಿ ಒಂದು ಆ ದಗಲ್ಬಾಜಿ ದಂಧೆ ಅಂದರೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಮತ್ತು ಅಲ್ಲಿ ವ್ಯಾಪಾರಿಗರನ್ನ ವರ್ತಕರನ್ನು ಯಾರು ಕೊಂಡ್ಕೊಳ್ತಾರೆ ಗ್ರಾಹಕರನ್ನು ಮೋಸಗೊಳ್ಳುವಂಥ ಒಂದು ಇದನ್ನು ಕೂಡ ಇಲ್ಲಿ ಸಿದ್ಲಿಂಗನ್ನು ಇದಾಗಿಟ್ಕೊಂಡು ಅವರು ಶುರು ಮಾಡಿದ್ದಾರೆ. ಅದರಲ್ಲಿ ಅದೊಂದು ಪ್ಯಾರ ಓದ್ತೀನಿ. ಶುರುವಿನಲ್ಲಿ ಸುಸ್ತಾಗಿದ್ದ ಸಿದ್ಲಿಂಗ ನಾಡಪ್ರಭು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಜಸ್ಟ್ ಕಾಲು ನಡಿಗೆಯಲ್ಲೇ ಸುತ್ತಮುತ್ತ ಕೋತಿಯಂಗೆ ನೋಡ್ತಾ ನಡೀತಿದ್ದ. ಮುಂದೆ ಅದಕ್ಕೆ ಶನಿಕಾಟ ಬೇರೆ. ತಗೋ ಬಕ್ರ ಸಿಕ್ಕಿದ ಅಂತ ತರತರಹದ ಬೆಲ್ಟ್ಗಳನ್ನು ಹಿಡಿದು ತನ್ನ ಮಹಾವಿದ್ಯೆಗಳನ್ನು ತೋರಿಸಲು ಇವನ ಬಳಿ ಒಕ್ಕಿಸಿ ಬಂದನೊಬ್ಬ ಸೇಲ್ಸ್ಮ್ಯಾನ್. ಸಾರ್ ಜಸ್ಟ್ 5 ಅಂತ ಹೇಳಿದ ತಕ್ಷಣ ಸಿದ್ಲಿಂಗ ಸಖತ್ತಾಗಿದ್ದ ಬೆಲ್ಟ್ಗಳಿಗೆ ಬೋಲ್ಡ್ ಆಗಿಬಿಟ್ಟ. ಬರೀ 500 ರೂಪಾಯಿ ಅಂತ ತಮ್ಮೂರಿನ ಕಾಳಗಟ್ಟವ ಕೆಂಚಿರಾಯ ದೇವರುಗಳ ಮೇಲೆ ಭಾರ ಹಾಕಿ ವ್ಯಾಪಾರ ಕುದುರೆ ಸೇಬಿಟ್ಟ. ಖುಷಿಯಿಂದಲೇ ಚಡ್ಡಿ ಕಿಸೆಗೆ ಕೈ ಹಾಕಿ ದಾರ ಕಟ್ಟಿ ಮಡುಗಟ್ಟಿದ ನೋಟುಗಳ ಮಧ್ಯದಿಂದ 5 ರು ಚಿಲ್ಲರೆ ತೆಗೆದುಕೊಟ್ಟ. ತಕ್ಷಣ ಲವ್ಲಿ ಸ್ಟಾರ್ ಪ್ರೇಮ್ ಥರ ಇದ್ದ ಸೇಲ್ಸ್ ಮ್ಯಾನ್ ಏಕ್ತಮ್ ಆರ್ಮುಗಂ ರವಿಶಂಕರ್ ಥರ ಆಗಿಬಿಟ್ಟ. ಜಸ್ಟ್ 5 ಅಂದರೆ 500 ಅಂತ ಹೇಳಿದ ತಕ್ಷಣ ಕಂಗಾಲಾದ ಕಮಂಗಿಯಂತೆ ಕಣ್ಣು ಬಿಡ್ತಾ ಮೂರ್ಛೆ ಹೋದಂತೆ ನಿಂತೇ ಬಿಟ್ಟ ಸಿದ್ಲಿಂಗ. ಎಷ್ಟು ಒತ್ತಾದರೂ ತಪ್ಪಿಸಿಕೊಳ್ಳಲಾಗದೆ ಮರೆಮಾಚಿದ ಹಣದಲ್ಲಿ 5 ನೂರುಗಳನ್ನು ತೆಗೆದೇ ಬಿಟ್ಟ. ಇನ್ನೂ ಇದ್ದ ಹಣವನ್ನು ಗಮನಿಸಿದ ಪಟಿಂಗ ಸೇಲ್ಸ್ಮ್ಯಾನು ನಾನು ಜಸ್ಟ್ 5 ಅಂತ 2 ಬಾರಿ ಹೇಳಿರುವೆ, ಅಂದರೆ 500 + 500 ಕೊಡುವಂಥ ಸಿದ್ಲಿಂಗನ ಚಡ್ಡಿ ಹಿಡಿದು ನಿಲ್ಲಿಸಿದ. ಈ ಕಡೆ ಮನಸ್ಸಿನಲ್ಲೇ ದೊಡ್ಡ ಗುಡಿ ಕೆಂಪಮ್ಮ, ತಮ್ಮೂರು ಕಾಲ್ಗಟ್ಟಮ್ಮ, ಅವನ ರಗಡ್ ದೇವರು ಕೆಂಚಿರಾಯ, ಜೋಡಿ ಆಂಜನೇಯ, ಹಟ್ಟಿ ಲಕ್ಕಮ್ಮ, ಜಲಗಿರಮ್ಮ ಎಲ್ಲರನ್ನೂ ನೆನೆದ್ರು. ಅಂದು ಯಾವ ದೇವರು ಇವನ ಸಹಾಯಕ್ಕೆ ಬರಲಿಲ್ಲ. ಮುಂಡೆಯದು ಕಡೆಗೆ ಇದ್ದ ಎಲ್ಲ ಹಣವನ್ನು ಕೊಟ್ಟು ತಾನು ಧರಿಸಿದ ಹಳೆಯ ಚಡ್ಡಿಯ ಮೇಲೆ 1000 ರೂಗಳ ಕೊಟ್ಟು ಪಡೆದ ಹೊಸ ಭರ್ಜರಿ ಬೆಲ್ಟ್ ಹಾಕಿಕೊಂಡು ಬೆಂಗಳೂರು ಬಸ್ ನಿಲ್ದಾಣದಿಂದ ಅಂದರೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಕಂಬನಿ ಹಾಕುತ್ತಾ ಮುಂದೆ ನಡೆದು ಬಿಟ್ಟ. ಹೀಗೆ ಮುಂದುವರಿಯುವ ನಿರೂಪಣೆ ಓದಲು ಆಸಕ್ತಿಯನ್ನು ಹುಟ್ಟಿಸ್ತದೆ. ಬೆಂಗಳೂರಿಗೆ ಬಂದ ಸಿದ್ಲಿಂಗ ಮೆಜೆಸ್ಟಿಕ್ನಲ್ಲಿ ಸೇಲ್ಸ್ಮ್ಯಾನ್ ಕೈಗೆ ತಗಲಾಕೊಂಡು ಪಟ್ಟ ಫಜೀತಿಯನ್ನು ಹಾಸ್ಯಲೇಪನ ಕೊಟ್ಟು ಓದುಗರನ್ನು ರಂಜಿಸುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ. ಮೆಜೆಸ್ಟಿಕ್ನ ದಗಲ್ಬಾಜಿ ದಂಧೆಯನ್ನು ಬಿಚ್ಚಿಟ್ಟಿದ್ದಾರೆ. ಈ ಸಿದ್ಲಿಂಗ ಇದಲ್ಲ, ಇವನು ಲೇಖಕರಿಗೆ ಭಾಳ ಅಚ್ಚುಮೆಚ್ಚಿನ ಕಥಾನಾಯಕ ಅಂದರೆ ತಪ್ಪಾಗಲ್ಲ. ಸಿದ್ಲಿಂಗನ ಹೆಸರಲ್ಲಿ ಗಂಭೀರ ವಿಷಯಗಳನ್ನು ಹಾಸ್ಯಭರಿತ ಸಾಹಿತ್ಯದೊಂದಿಗೆ ಓದುಗರಿಗೆ ಉಣಬಡಿಸುವಲ್ಲಿ TNY ಸಿದ್ಧಾಸ್ತರು. ಅನುರಣನ ಕೃತಿಯಲ್ಲಿ ನಾಟಿ ರಘು ಮತ್ತು ರಾತ್ರಿ ರಾದಂತ ಎಂಬ 2 ಕಥೆಗಳಲ್ಲಿ ಕಾಣಿಸಿಕೊಂಡು ಓದುಗರನ್ನು ರಂಜಿಸಿದ್ದಾನೆ. ರಾತ್ರಿ ರಾದಂತದಲ್ಲಿ ಮದುವೆಯ ಕನಸು ಕಾಣುವ ಸಿದ್ಲಿಂಗನ ಕುರಿತಾದ ಹಳ್ಳಿ ಪರಿಸರದ ಝಲಕ್ ಒಂದರ ತುಣುಕು ಹೀಗಿದೆ. ಹಿಂದಿನ ದಿನದಂತೆ ಮಿಸ್ ಮಾಡದೆ ಮಿಸ್ಸಸ್ಸು ಆಗೋಳನ್ನು ಕನಸಲ್ಲಿ ಕಣ್ತುಂಬಿಕೊಳ್ಳೋ ಕನವರಿಕೆ ನಮ್ಮ ಯಂಗ್ ಬಾಯ್ ಸಿದ್ಲಿಂಗೊಂದು. ಅಂದು ರಾತ್ರಿ ಅವ್ರ ಅವ್ವನಿಗೂ ಕೆಲಸ ಮಾಡಿಕೊಟ್ಟು ಅವನ ಅಪ್ಪನಿಗೆ ನಾಳೆ ಬೆಳಿಗ್ಗೆ ನಾನು ಹೇಳೋ ಮುಂಚೆ ಏನಾದರೂ ನೀರು ಹಾಕಿ ತೊಂದರೆ ಕೊಟ್ಟರೆ ಸರಿ ಇರಂಗಿಲ್ಲ ಎಂಬ ವಾರ್ನಿಂಗ್ ಬೇರೆ ಕೊಟ್ಟು ಮಿಡ್ನೈಟ್ ಹೊತ್ತಿಗೆ ತಾನೇ ಗುಡ್ ನೈಟ್ ಹೇಳಿಕೊಂಡು ಕಣ್ಣು ಮುಚ್ಚಿದ ನಮ್ಮ ಕನಸುಗಾರ. ಹೀಗೆ ಅರ್ಧಂಬರ್ಧ ಕಂಗ್ಲೀಷಿನಲ್ಲಿ ದೇಶಿ ಶೈಲಿಯ ಬರವಣಿಗೆ ಓದಲು ಖುಷಿ ಕೊಡುತ್ತದೆ. ಇನ್ನು ಕಿರಿಕ್ ಪಾರ್ಟಿಯಲ್ಲಿ ಬದುಕಿಗೆ ಮೋಜಿನ ಕೂಟಗಳು, ಪ್ಯಾಷನ್ ಪ್ರಮೋಷನ್ಗಳೇ ಸೊಲ್ಯೂಷನ್ಗಳಲ್ಲವೆನ್ನುವ ಲೇಖಕರ ಮಾತು ಯುವಜನರು, ನವವಿವಾಹಿತರು ಪಾರ್ಟಿಗಳ ಆಕರ್ಷಣೆಯಿಂದ ಅಮಲುಗಳ ಕಿಕ್ಕಿನಲ್ಲಿ ಬದುಕನ್ನೇ ಕಿರಿಕಾಗಿಸಿಕೊಂಡು ಬರ್ಬಾದ್ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸುತ್ತಾ ಹಮಲಿನ ಒನಲು ಅಪರಂಜಿಯಲ್ಲ, ಸುಖ ದುಃಖಗಳಿಗೆ ಮಧ್ಯವೇ ಮದ್ದಲ್ಲ ಎಂದು ಸಾರಿದ್ದಾರೆ. ತಮ್ಮ ಕಥಾ ಸಂಕಲನದಲ್ಲಿ ನಮ್ಮ ನಾಡು ನುಡಿಯ ಬಗ್ಗೆ ಪ್ರಸ್ತುತಪಡಿಸಿರುವ TNY ಕನ್ನಡ, ಕರ್ನಾಟಕ, ಕನ್ನಡಿಗರ ಇಂದಿನ ಸ್ಥಿತಿಗತಿಗಳ ಮನಗಂಡು ಕೋಗಿಲೆಗಳ ಗೂಡಲ್ಲಿ ಕಾಗೆಗಳ ಕಲರವ ಎಂಬ ಶೀರ್ಷಿಕೆಯಡಿಯಲ್ಲಿ ಕನ್ನಡಿಗರ ಅತಿಯಾದ ಉದಾರತೆ ಕನ್ನಡಿಗರ ಮೂಲಕ್ಕೆ ಕುತ್ತು ತಂದಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಅದು ಕೋಗಿಲ ಒಂದು ನಿಮಿಷ ಅವರು ಬರೀತಾರೆ, ಕನ್ನಡವನ್ನು ಮರೆಸುವಷ್ಟರ ಮಟ್ಟಿಗೆ ಕಾನ್ವೆಂಟ್ ಸ್ಕೂಲ್ಗಳು ಮುಂದಾಗದಂತೆ ಎಚ್ಚರ ವಹಿಸಬೇಕಾಗಿದೆ. ಮಾತೃಭಾಷೆ ಕನ್ನಡ, ಹೃದಯ ಭಾಷೆ ಕನ್ನಡ, ಮೊದಲ ಕೂಗು ಕನ್ನಡ, ಮೌನದೊಳಗು ಕನ್ನಡ.
ಉಂಡಿದ್ದು ಕನ್ನಡ, ಹುಟ್ಟಿದ್ದು ಕನ್ನಡ, ಬದುಕು ಕಲಿಸಿ ಬೆಳೆಸಿದ್ದು ಕನ್ನಡ. ಅಳುಕದೆ ಬಳಸು ಗಾಂಧಿ ತಾತನು ಕಲಿತ ಕನ್ನಡ. ಹೆಮ್ಮೆಯಿಂದ ಹೆಮ್ಮರವಾಗುವಂತೆ ಬೆಳೆಸು ಕನ್ನಡ. ಅಳತೆ ಅಂತ್ಯವಿರದ ಶ್ರೇಷ್ಠ ಭಾಷೆ ಕನ್ನಡ. ಬಹು ವಿಶೇಷತೆಗಳ ಗೂಡು ಕನ್ನಡ. ಜಗಕ್ಕೆ ವಿಶ್ವ ಶ್ರೇಷ್ಠರ ಕೊಟ್ಟ ಭಾಷೆ ಕನ್ನಡ. ಅಗ್ರಮಾನ್ಯ ಅಮೂಲಾಗ್ರ ಕನ್ನಡ. ಸುಂದರ ಲಿಪಿಗಳ ಸತ್ಯ ಶುದ್ಧ ಕನ್ನಡ. ನಿತ್ಯ ನಿರಂತರವಾಗಲಿ ಕನ್ನಡ. ಕರುನಾಡಲಿ ಹೆಮ್ಮರವಾಗಲಿ ಕನ್ನಡ. ವಿಶ್ವದೆಲ್ಲೆಡೆ ಒರಳಿ ಅರಳಲಿ ಕನ್ನಡ. ನೀ ಇದರ ಋಣ ತೀರಿಸಲು ಬಳಸಿ ಉಳಿಸಿ ಬೆಳೆಸು ಕನ್ನಡ ಕನ್ನಡ ಕನ್ನಡ. ಬೇಗ ಟಿ ಎನ್ ಯೋಗೀಶ್ ಅವರು ಅದೇ ರೀತಿ ಗುರುವಿನಲ್ಲಿ ಗುರುತರ ವಿಷಯ ಪ್ರಸ್ತಾವನೆ ಜೊತೆಗೆ ಕನ್ನಡ ವರ್ಣಮಾಲೆ ಎಲ್ಲ 49 ಅಕ್ಷರಗಳಲ್ಲಿ ಕ್ರಮವಾಗಿ ಬಳಸಿ ಗುರುಗಾನ ಪ್ರಯೋಗ ನಡೆದಿದೆ. ಆಮೇಲೆ ತಂದೆಗೊಂದು ಜೊತೆ ಚಪ್ಪಲಿ, ತಾಯಿಗೊಂದು ಕರ್ಚಿಪ್ ಲೇಖನ ನಮ್ಮ ಹೆತ್ತವರ ತ್ಯಾಗ ಶ್ರಮ ಅರಿವಿಸುತ್ತಾ, ತಂದೆ ತಾಯಿಗಳು ಬರೀ ಮಾನವರಲ್ಲ ದೇವರು, ಹಾಗಾಗಿ ಅವರನ್ನು ನಿರ್ಲಕ್ಷಿಸಬೇಡಿ, ಅವರಿಗೆ ಲಕ್ಷ್ಯವಿರಲಿ ಪೂಜ್ಯತೆ ಇರಲಿ ಎಂದು ಮಂದಟ್ಟು ಮಾಡುತ್ತದೆ. ಬದುಕಿನ ಸರ್ಕಸ್ ಓದುಗರನ್ನು ಪುನಃ ಪುನಃ ಓದಿಸಿಕೊಳ್ಳುತ್ತದೆ. ಟಿ ಎನ್ ಯೋಗೀಶ್ ಅವರು ತಮ್ಮದೇ ಗಣಕಯಂತ್ರದ ತರಬೇತಿ ಸಂಸ್ಥೆಯಲ್ಲಿ ಸ್ಫೂರ್ತಿದಾಯಕ ಭಾಷಣಕಾರರಾಗಿರುವ ಕಾರಣ ತಮ್ಮೆಲ್ಲ ಕೃತಿಗಳಲ್ಲಿ ಪ್ರೇರಣಾತ್ಮಕ ಲೇಖನಗಳನ್ನು ಜೊತೆಗೂಡುವುದು ಸಹಜವಾಗಿದೆ. ಈ ಹೊತ್ತಿಗೆಯಲ್ಲಿ ಗೆದ್ದೇ ಗೆಲ್ಲುವೆ ಒಂದು ದಿನ ಶೀರ್ಷಿಕೆ ಕೊಡುವುದು ಗೆದ್ದೇ ಗೆಲ್ಲುವೆ ದಿನ ಶೀರ್ಷಿಕೆ ಅಡಿಯಲ್ಲಿ ಗುರಿ ಸಾಧನೆ ಮಾಡಲು ಆರ್ಥಿಕ ಬಲವರ್ಧನೆಗೊಳಿಸಲು ಸಾಂಸಾರಿಕ ಜವಾಬ್ದಾರಿ ಹಾಗೂ ಸಾಮಾಜಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಅಗತ್ಯವಾಗಿ ಪಾಲಿಸಬೇಕಾದ ಅಂಶಗಳ ಬಗ್ಗೆ ಸವಿವರವಾಗಿ ನಿರೂಪಿಸುವುದರೊಂದಿಗೆ ಓದುಗರ ಸರ್ವತೋಮುಖ ಶ್ರೇಯೋಭಿವೃದ್ಧಿಗೂ ಅವರು ಹೊತ್ತು ಕೊಟ್ಟಿದ್ದಾರೆ. ಬೆನ್ನುಡಿಯಲ್ಲೊಂದು ಮುನ್ನುಡಿ ಕಥೆಯಲ್ಲಿ ಕೋಪದಿಂದಾಗುವ ಅನಾಹುತಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಈ ಕಥೆಯಲ್ಲಿ ಹೋಗ ಗಮನಿಸಿದರೆ ಸ್ವತಃ ಕಣ್ಣಾರೆ ಕಂಡ ಈ ಘಟನೆ ಲೇಖಕರ ಮನಕಲಿಕೆ ಅಕ್ಷರ ರೂಪ ತಾಳಿದೆ ಎಂದೆನಿಸಿರಲಾರದು. ಅನಾಹುತಕಾರಿ ಎಂಬುದನ್ನು ಈ ಕಥೆಯಿಂದ ಅಂದರೆ ಕೋಪದ ಕೈಗೆ ಕೊಟ್ಟ ಬುದ್ಧಿ ಎಷ್ಟೊಂದು ಅನಾಹುತಕಾರಿ ಎಂಬುದನ್ನು ಈ ಕಥೆಯಲ್ಲಿ ನಾವು ಅರಿಬಹುದಾಗಿದೆ. ಹೀಗೆ ಒಂದೊಂದು ಕಥಾ ಲೇಖನಗಳು ವಿಭಿನ್ನ ಎಲ್ಲ ಕಥೆಗಳಲ್ಲೂ ಪರಕಾಯ ಪ್ರವೇಶ ಮಾಡಿ ಭೂತಕಾಲದ ಘಟನೆಗಳನ್ನು ವರ್ತಮಾನ ಕಾಲಕ್ಕೆ ಅನುಕರಿಸಿ ನಿರೂಪಿಸಿದ್ದಾರೆ. ಆಯಾ ಆಯಾಮಗಳಲ್ಲಿ ಭಿನ್ನ ಆಲೋಚನೆಗಳೊಂದಿಗೆ ಎಲ್ಲವನ್ನ ಸಮ್ಮಿಲನಗೊಳಿಸುತ್ತಾ ಹೊಸ ಪ್ರಯೋಗದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ ಲೇಖಕ ಟಿ ಎನ್ ಯೋಗೀಶ್ ತಗ್ಗಿಹಳ್ಳಿ ಒಟ್ಟಾರೆ ಅನುರಣನ ಕೃತಿ ಹೆಚ್ಚು ಯುವಜನರ ಸಂಬಂಧಿತ ವಿಷಯ ವಸ್ತುವನ್ನೇ ಆಧರಿಸಿ ರಚನೆಗೊಂಡಿದ್ದರು. ಎಲ್ಲ ವರ್ಗದ ಓದುಗರಿಗೂ ಇಷ್ಟವಾಗುವ ಕೃತಿಯಾಗಿದೆ. ಓದುಗರೊಟ್ಟಿಗೆ ಜೀವಿಸುವ ಅಂಶಗಳೊಂದಿಗೆ ಟಿ ಎನ್ ಯೋಗೀಶ್ ಈ ಕಥಾ ಸಂಕಲನದ ಕಥೆಗಳು ನಿಜ ಜೀವನದ ಹತ್ತಿರವಾಗಿರುವುದಲ್ಲದೆ ಕೆಲವೊಂದು ಲೇಖನಗಳಿಂದ ಒಂದಷ್ಟು ಕಲಿಕೆಗೂ ಸಹಕಾರಿಯಾಗಿದೆ. ಆದ್ದರಿಂದ ಈ ಕಥಾಗುಚ್ಛವು ಓದುಗರಿಗೆ ಇಷ್ಟವಾಗುವುದರಲ್ಲಿ ಎರಡು ಮಾತಿಲ್ಲ. ಟಿ ಎನ್ ವೈ ಅವರ ಸಾಹಿತ್ಯ ಕೃಷಿ ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಅವರಿಗೆ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು. ರಣ್ಣನ ಈ ಒಂದು ಕೃತಿ ಟಿ ಎನ್ ಯೋಗೇಶ್ ಅವರದು ಪ್ರೀತಿಯ ಪ್ರತಿಧ್ವನದ ಬಗ್ಗೆ ತಮ್ಮ ವಿಮರ್ಶಾತ್ಮಕ ನುಡಿಗಳನ್ನು ಆಡಿದಂಥ ಶ್ರೀ ಗೋವಿಂದರಾಜ್ ಪಟೇಲ್ ಖ್ಯಾತ ಪತ್ರಕರ್ತರು ಮತ್ತು ವಿಮರ್ಶಕರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಮತ್ತು ವೇದಿಕೆ ಪರವಾಗಿ ಮನದಾಳದ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ಒತ್ತಡದ ಕೆಲಸದ ನಡುವೆಯೂ ಕೂಡ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಒತ್ತಡದ ಕೆಲಸದ ನಡುವೆಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಆಶೀರ್ವಚನ ನೀಡಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವರು ಈ ಒಂದು ಕಾರ್ಯಕ್ರಮದಿಂದ ಈಗ ನಿರ್ಗಮಿಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಹಿರಿಯ ಸಾಹಿತಿಯಾದಂಥ ಶ್ರೀಯುತ ಲಕ್ಷ್ಮೀ ಪ್ರಸಾದ್ ಇವರು ಅನುರಣನ ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ಪ್ರಸಾದ್ ನಮ್ಮ ಮುಂದೆ. ಲಕ್ಷ್ಮೀ ಶ್ರೀನಿವಾಸ್. ಎಲ್ಲ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಇವತ್ತು ಅನುರಣನ ಎಂಬ ಸಣ್ಣ ಕಥೆಗಳ ಗುಚ್ಛವನ್ನು ಗುರುಗಳಿಗೆ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದರ ಮುನ್ನುಡಿಯನ್ನು 3 ವರ್ಷಗಳ ಹಿಂದೆಯೇ ನಾನು ಬರೆದಿದ್ದೆ. ತುಂಬ ಅತ್ಯುತ್ತಮ ಕಥೆಗಳನ್ನು ತಮ್ಮ ಅನುಭವದ ಮೂಸೆಯಲ್ಲಿ ಪುಸ್ತಕದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಮಾನ್ಯ ಯೋಗೀಶ್ ಅವರು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಯಲಿ, ಹೆಚ್ಚಿನ ಅನುಭವಗಳನ್ನು ಕಥಾರೂಪದಲ್ಲಿ ತಂದು ಜನಗಳೇ ನೀಡಲಿ ಅಂತ ಹೇಳಿ 2 ಮಾತನ್ನು ಈ ಮೂಲಕ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಹಿತಿಗಳಾದಂಥ ಶ್ರೀಯುತ ಲಕ್ಷ್ಮೀ ಶ್ರೀನಿವಾಸ್ ಅವರ ಮನದಾಳದ ನುಡಿಗೆ ನಮ್ಮೆಲ್ಲರ ವಂದನೆಗಳನ್ನು ಹೇಳ್ತಾ ಈಗ
ಪ್ರೀತಿಯ ಪ್ರತಿಧ್ವನಿ ಅನುರಣನ ಪುಸ್ತಕದ ಲೇಖಕರು TN ಯೋಗೇಶ್ ನಮ್ಮ ಮುಂದೆ ಒಂದೆರಡು ನುಡಿಗಾಗಿ. ಜೈ ಕನ್ನಡಾಂಬೆ. ದೈವಾಂಶ ಸಂಭೂತರಾದಂತಹ ಎಲ್ಲ ಗುರುಗಳಿಗೂ ಕೂಡ ವಂದಿಸುತ್ತಾ, ಹಾಗೆ ಈ ಕಲ್ಯಾಣ ಕರ್ನಾಟಕ ವೇದಿಕೆಗೆ ಕಾರಣಕರ್ತರಾದ ಎಲ್ರಿಗೂ ಕೂಡ ಹೃದಯದಲ್ಲೇ ಮತ್ತೊಮ್ಮೆ ಸ್ಮರಿಸುತ್ತಾ, ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಕನ್ನಡದ ಕುಸುಮಗಳಿಗೂ ಕೂಡ ನನ್ನ ಒಂದು ಆದರದ ಪ್ರೀತಿಯ ನಮಸ್ಕಾರಗಳು. ಗುರುಗಳು ಇವಾಗ ತಾನೇ ಹೇಳ್ತಾ ಇದ್ರು, ಹಿಂಗೆ ಎರಡೆರಡು ಮಾತಾಡ್ಬಿಟ್ರೆ ಎಲ್ರಿಗೂ ಅವಕಾಶ ಸಿಕ್ಕತ್ತೆ ಅಂತ. ಈಗ ನಾನು ಎರಡು ಬಿಟ್ಟು ಮೂರನೇ ಮಾತಿಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗುರುಗಳೇ. ಅದ್ರ ಜೊತೆಗೆ ಇನ್ನೂ ಒಂದು ಮಾತಿದೆ, ಈ ಮಾತು ಬರದ ಮಕ್ಕಳುಗಳ ಕೈಗೆ PP ಕೊಡಬಾರ್ದಂತೆ, ಮಾತಾಡೋ ಮೇಷ್ಟ್ರ ಕೈಗೆ ಮೈಕ್ ಕೊಡಬಾರ್ದಂತೆ. ಅವರು ಮೊದಲೇ ಎಚ್ಚರಿಸಿ ಕಳಿಸಿದ್ದಾರೆ. ನಾನು ಒಂದು 4 ಮಾತು ಗುರುಗಳೇ, ನೀವು 2 ಹೇಳಿದರೆ ಇನ್ನೊಂದೆರಡು ಜಾಸ್ತಿ ತೊಗೊಂಡ್ಬಿಡ್ತೀನಿ, ನೀವು ಅನುಮತಿ ಕೊಟ್ಟರೆ. ಹೌದು, ನನ್ನ ಇವತ್ತು 6 ವರ್ಷದ ಪ್ರೀತಿಯ ಅನುರಣನವನ್ನು ನಿಮ್ಮ ಅನುರಣನವಾಗಿ ನಿಮ್ಮ ಕನ್ನಡದ ಕೈಗಳಿಗೆ ಕೊರಳು ಬಗ್ಗಿಸಿ ನಿಮ್ಮಲ್ಲಿಟ್ಟಿದ್ದೀನಿ. ಚಪ್ಪಾಳೆ ಜೋರಾಗಿ ಹೊಡಿಬೋದು, ಏನು ತೊಂದರೆ ಇಲ್ಲ. ಈ ಒಂದು ಸ್ಥಳ ಎಷ್ಟೊಂದು ವಿಚಾರಭರಿತವಾಗಿದೆ ಮತ್ತು ನನ್ನ ಪೂರ್ವ ಜನ್ಮದ ಸುಕೃತವಾಗಿದೆ ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ 3102 17ನೇ ತಾರೀಕು ಫೆಬ್ರವರಿನಲ್ಲಿ ಕಲಿಯುಗದ ಆರಂಭ ಆಗುತ್ತೆ. ದ್ವಾಪರ ಯುಗದಲ್ಲಿ ನಡೆದಂತಹ ಕಥೆಯನ್ನು ಕನ್ನಡದ ಮಹಾಭಾರತದ ಒಂದು ಪರ್ವವನ್ನು ಬರೆದ ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶ ಕವಿಯ ಜನ್ಮಸ್ಥಳ ಇದು. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರಿನವರು ಲಕ್ಷ್ಮೀಶ ಕವಿಗಳು. ಇವಾಗಲೂ ಕೂಡ ದೇವನೂರಲ್ಲಿ ಅಲ್ಲಿ ವಿಷ್ಣು ವಿಗ್ರಹಗಳ ಜೊತೆ ಈ ಕವಿಯ ಪೂಜೆನೂ ಕೂಡ ಅಲ್ಲಿ ನೆರವೇರ್ತಾ ಇದೆ. ಅಂತಹ ಒಂದು ಸ್ಥಳದಲ್ಲಿ ನನ್ನ ಪುಸ್ತಕದ ಅನಾವರಣ ಆಗಿದೆ. ಮತ್ತೆ ಕನ್ನಡದ ಸ್ವರಗೌರಿ ಅಪರ್ಣ ಅವರ ಒಂದು ಜನ್ಮಸ್ಥಳನೂ ಕೂಡ ಈ ಚಿಕ್ಕಮಗಳೂರು ಪಂಚನಹಳ್ಳಿ. ಈ ಅನುರಣನಕ್ಕೆ ಮುಖ್ಯವಾದ ಬೆನ್ನೆಲುಬು ನಮ್ಮ ಈ ಮೋಹನ್ ಕುಮಾರ್ ಅವರು, ಮತ್ತು ಗೋವಿಂದರಾಜ್ ಪಟೇಲ್ರವರು, ಲಕ್ಷ್ಮೀ ಶ್ರೀನಿವಾಸ್ರವರು, ಮತ್ತು ಅದಕ್ಕೆ ಆ ಕಥೆಗಳಿಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೊಟ್ಟ ನನ್ನ ಶ್ರೀಮತಿ ಸ್ನೇಹ ಅವರು ಕೂಡ. ಈ ಕಥೆಗಳು ಯಾಕೆ ವಿಶಿಷ್ಟವಾಗುತ್ತೆ ಅಂತ ಹೇಳಿದ್ರೆ, ನೀವು ಸುಮಾರು ಒಂದು 10 ಪುಸ್ತಕಗಳನ್ನು ಓದ್ತೀರಾ, 20 ಪುಸ್ತಕಗಳನ್ನು ಓದ್ತೀರಾ, 24 ಪುಸ್ತಕಗಳನ್ನು ಓದುವಷ್ಟ ವಿಚಾರಗಳು ನಿಮ್ಮ ಒಂದು ಪುಸ್ತಕದಲ್ಲಿ ನಿಮಗೆ ಸಿಕ್ಕುತ್ತೆ. ಈ ಗೌತಮ ಬುದ್ಧರು ತನ್ನ ಶಿಷ್ಯರನ್ನೆಲ್ಲ ಕೂಡ ಹಾಕೊಂಡ್ಬಿಟ್ಟು ಹಬ್ಬದ ಸಂಭ್ರಮವನ್ನು ಏರ್ಪಡಿಸಿದ್ದಾರೆ. ಸಾವಿರಾರು ಪ್ರವಚನಗಳು ಮುಗಿದೋಗ್ಬಿಟ್ಟಿದೆ ತನ್ನ ಶಿಷ್ಯ ಕೋಟಿನಲ್ಲಿ. ಕರೆದು ಬಿಟ್ಟು ಆ ಮಕ್ಕಳಿಗೆಲ್ಲ ಹಬ್ಬದ ಊಟ ಆಯಿತು, ಬಂದು ಕೂತ್ಕೊಂಡಿದ್ದಾರೆ ಮತ್ತೆ ಪ್ರವಚನಕ್ಕೆ. ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ, ಶಿಷ್ಯಂದ್ರ, ನಿಮ್ಮ ಮುಂದಿನ ಜೀವನಕ್ಕೆ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ನಾನು ಕೊಟ್ಬಿಟ್ಟಿದ್ದೀನಿ. ನಿಮಗೆ ಆ ಧೈರ್ಯ ಇದೆ. ಇನ್ನು ಮುಂದೆ ನಾಳೆಯಿಂದ ನನ್ನ ಪ್ರವಚನಗಳು ಸಿಗೋದಿಲ್ಲ. ನಾನು ಈ ಒಂದು ಲೋಕವನ್ನು ತ್ಯಜಿಸ್ತಾ ಇದ್ದೀನಿ. ಎಲ್ಲ ಹೀಗೆ ಮೌನವಾಗ್ಬಿಟ್ಟಿದೆ ಆ ಸ್ಥಳ. ಯಾರಿಗಾದರೂ ಕೂಡ ನಿಮ್ಮ ಈ ಪ್ರವಚನದಲ್ಲಿ ಅನುಮಾನಗಳಿದ್ರೆ ನನಗೆ ಕೇಳಿ. ಎಲ್ಲ ದಿಗ್ಭ್ರಾಂತರಾಗಿದ್ದರೆ ನಾಳೆಯಿಂದ ಗುರುಗಳ ಪ್ರವಚನ ನಮಗೆ ಸಿಗೋದಿಲ್ಲ. ಅಲ್ಲಿ ಆನಂದ ಅಂತಕ್ಕಂತಹ ಒಬ್ಬ ಪ್ರಿಯ ಶಿಷ್ಯ ಹೇಳ್ತಾನೆ, ಗುರುಗಳೇ,
1,000 ಯಾವ ಪ್ರವಚನನೂ ಕೂಡ ನನಗೆ ನೆನಪಿಲ್ಲ, ನನಗೆ ಮತ್ತೊಮ್ಮೆ ಹೇಳಿ. ಆಗ ಗೌತಮ ಬುದ್ಧರಿಗೆ ಆಶ್ಚರ್ಯ. ನಿಮಗೆ 2 ಗಂಟೆಗಳ ಅವಕಾಶವನ್ನು ಕೊಡ್ತೀನಿ ನಾನು, ಆದರೆ ಇಂದಲ್ಲ ನಾಳೆ ನಿಮ್ಮ ಎಲ್ಲ ಅನುಮಾನಗಳನ್ನು ಕೇಳಿ ಅಂತ ಹೇಳಿದಾಗ, ಮರುದಿನ ಬರುತ್ತೆ, ಗುರುಗಳು 1000 ಪ್ರವಚನವನ್ನ 2 ಗಂಟೆಯಲ್ಲಿ ವಿವರಿಸಬೇಕು. ಆ 2 ಗಂಟೆ ಕೂಡ ಸಮಯ ತಗೊಳ್ಳೋದಿಲ್ಲ, ಅವರು 1 ನಿಮಿಷದಲ್ಲಿ ವಿಚಾರ ಮಾಡಿಬಿಡ್ತಾರೆ. 1000 ಪ್ರವಚನಗಳ ಒಂದು ಮುಕ್ತವನ್ನ ಅಲ್ಲಿ ಅವರು ತೋರಿಸ್ಪಡಿಸ್ತಾರೆ. ಅಪ್ಪೋ ದೀಪೋ ಭವ, ನನ್ನ 1000 ಪ್ರವಚನಗಳ ಅರ್ಥ ಇದೊಂದೇನಪ್ಪ ಅಂದ್ರೆ, ನಿನಗೆ ನೀನೇ ಅಂತಕ್ಕಂತಹ ವಿಚಾರಗಳೇನಿದೆ ಇದೇ ಸತ್ಯ. ಹೇಗೆ 1000 ಪ್ರವಚನಗಳ ಅರ್ಥ ಒಂದೇ ಇದೆಯೋ ಹಾಗೆ 24 ಕಥೆಗಳಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂತಹ ನಿಮಗೆ ವಿಚಾರಗಳು ಬರುತ್ತೆ. ಅದೆಲ್ಲ ಒಂದನ್ನೇ ಹೇಳುತ್ತೆ, ಪ್ರೀತಿ ಮಾತ್ರ ಮಾತಾಡುತ್ತೆ. ಹಾಗಾಗಿ ಈ ಕೃತಿನ ಎಲ್ಲರೂ ಓದಬೇಕು. ಇದೊಂದು ಪ್ರಯೋಗಾತ್ಮಕ ಕೃತಿ. ಯಾಕೆ ಪ್ರಯೋಗಾತ್ಮಕ ಕೃತಿ ಅಂತ ಹೇಳಿದ್ರೆ, ಇದರಲ್ಲಿ ನಗು ಇದೆ, ಅಳು ಇದೆ, ತ್ಯಾಗ ಇದೆ, ಪ್ರೇರಣೆ ಇದೆ, ದುಃಖ ಇದೆ, ಕಲ್ಪನೆ ಇದೆ, ನೋವಿದೆ. ಆ ರೈತರ ರೋದನೆ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಅದು ಕಳಿಸ್ಬೇಕಾಗಿದೆ. ರೈತರ ರೋದನೆ, ಅದು ನಮ್ಮ ಸ್ವಂತ ರೋದನೆ, ರೈತರ ಪರವಾಗಿ ಅಲ್ಲಿ ಪ್ರಸ್ತುತವಾಗಿದೆ. ಕನ್ನಡದ ಗುನುಗು, ಮಕ್ಕಳ ಮನಸ್ಸು, ಪ್ರಾಣಿಗಳ ಮನಸ್ಸು, ಅಲ್ಲಿ ಅಷ್ಟು ವಿಚಾರಗಳು ಕೂಡ ಅದರಲ್ಲಿ ಸಮೃದ್ಧವಾಗಿ ಅದು ಕೃತಗೊಂಡಿದೆ. ಹಾಗಾಗಿ ಅದು ವಿಶೇಷ ಅಂತ ಹೇಳಲಿಕ್ಕೆ ಭಾವಿಸ್ತೀನಿ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, 6 ವರ್ಷ ಏನಕ್ಕೆ ತಗೊಂಡೆ ನಾನು ಈ ಪುಸ್ತಕ ಬರೀಲಿಕ್ಕೆ? 48 ದಿನಗಳಲ್ಲಿ ಒಂದು ಪುಸ್ತಕ ಕೃತಿಯ ರಚನೆ ಕರೋನಾ ಕಂಟಕ ಆಗುತ್ತೆ. ಅದು ಭಾರತದಲ್ಲೇ ಕೂಡ ಪ್ರಥಮವಾಗಿ ನಮಗೆ ಆ ಕರೋನಾ ಕಂಟಕ ಕೃತಿ ಆಚೆ ಬರುತ್ತೆ. ಅದಕ್ಕೆ ಕಾರಣಕರ್ತರು ಮೋಹನ್ ಕುಮಾರ್ ಅವರೇನೆ. ಆದರೆ ಇಲ್ಲಿ 6 ವರ್ಷಗಳ ಕಾಲ ಏನಕ್ಕೆ ತಗೊಂಡೆ ಅಂತ ಹೇಳ್ತೀನಿ ನಾನು 2 ನಿಮಿಷಗಳಲ್ಲಿ. ಒಟ್ಟು 40 ಕಥೆಗಳನ್ನು ಬರೆದು 20 ಜನ ಸಮೃದ್ಧ ಓದುಗರಿಗೆ ನಾನು ಕಳಿಸ್ತೀನಿ. ಯಾವ ಕಥೆಗಳು ಅಚ್ಚುಮೆಚ್ಚು ಆಗುತ್ತೆ ಆ ಥರದ 20 ಕಥೆಗಳನ್ನು ಆಯ್ಕೆ ಮಾಡ್ಕೊತೀನಿ. ಆ 20 ಕಥೆಗಳನ್ನು ಆಯ್ಕೆ ಮಾಡಿ ಮತ್ತೆ ಒಂದು ತೂಕಕ್ಕೆ ಹಾಕಿ ನೋಡಿದ್ರೆ 1 kg ಕಡಿಮೆ ಇದೆ ಆ ಕೃತಿ ಆಚೆ ಬರಲಿಕ್ಕೆ. ಆಗ ಅದಕ್ಕೆ ಏನಾದರೂ ಮಾಡೋಣ, ಮತ್ತೆ 3 ಹೊಸ ರಚನೆಯ ಒಂದು ಕಲ್ಪನೆಯನ್ನು ಅದರೊಳಗಡೆಗೆ ಇಳಿಸಿದಾಗ ಮತ್ತೆ ಅದರೊಳಗಡೆ ತೂಕಕ್ಕೆ ಹಾಕಿ ನೋಡಿದ್ರೆ 100 ಗ್ರಾಮ್ ಕಡಿಮೆ ಇದೆ. ಆ ಪುಸ್ತಕದ ತೂಕ ಆಚೆ ಬರಲಿಕ್ಕೆ 100 ಗ್ರಾಮ್ ಕಡಿಮೆ ಇದೆ. ದುಮ್ಮೇನಹಳ್ಳಿ ಅಶೋಕ್ ಸರ್ ನನಗೆ ಹೇಳಿದ್ರು, ಸರ್ ಈ ಕೃತಿಯ ಬಿಡುಗಡೆ ನಮ್ಮ ಕಾರ್ಯಕ್ರಮದಲ್ಲಿ ಆಗಲಿ. ಎಂಥ ವಿಶಾಲವಾದ ಮನಸ್ಸು ನಮ್ಮ ರಂಗನಾಥ್ ಸರ್ ಮತ್ತು ಅಶೋಕ್ ಸರ್ದು. ಆ ಪುಸ್ತಕದ ಬಿಡುಗಡೆಗೆ ಮಾಡೋ ಖರ್ಚನ್ನು ನೀವು ಇನ್ನೊಂದು ಪುಸ್ತಕಕ್ಕೆ ಬಳಸ್ಕೊಳ್ಳಿ, ಇಲ್ಲಿ ಮಾಡೋಣ ಅದನ್ನು ಹಂಗಂತ ಹೇಳಿದ್ರು. ಈಗ ಆಚೆ ಬರಬೇಕು, ತೂಕ 100 ಗ್ರಾಮ್ ಕಡಿಮೆ ಇದೆ. ಆ ತೂಕಕ್ಕೋಸ್ಕರ 15 ದಿವಸದಲ್ಲಿ ಸುಮಾರು 10-12 ದಿವಸ ನಿದ್ದೆಗೆಟ್ಟಿದ್ದೀನಿ. ಅದಕ್ಕೆ ಒಂದು 2 ದಿನ 3 ದಿನ ನಾನು ನಿದ್ದೆ ಮಾಡಿರ್ಬೋದು. ಒಂದು ಕತೆ ರೂಪುಗೊಳ್ಳುತ್ತೆ. ಆ ಕತೆ ರೂಪುಗೊಂಡ್ರೆ ಕೊನೆಯ ದಿವಸ ನಮ್ಮ ಮೋಹನ್ ಸರ್ ಹೇಳ್ತಾರೆ, ಸರ್ ಇವತ್ತು ನೀವೇನಾದರೂ ನನಗೆ ಪೂರ್ಣವಾಗಿ ತಲುಪಿಸಿಲ್ಲ ನಿಮ್ಮ ಕತೆಗಳನ್ನೆಲ್ಲ ಅಂತ ಹೇಳಿದ್ರೆ ಇದರ ಬಿಡುಗಡೆ ಬೇರೆ ದಿಕ್ಕಿಗೆ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ, ಪರ್ಯಾಯನೇ ಇಲ್ಲ. ನಾನು ಶ್ರೀಮತಿಗೆ ಹೇಳ್ತೀನಿ, ಇವತ್ತು ಕೊನೆಯ ದಿವಸ ನಾನು ಆಫೀಸಲ್ಲೇ ಇದ್ದೀನಿ, ಒಬ್ಬಳೇ ಇರ್ಲಿಕ್ಕೆ ಸಾಧ್ಯನಾ? ನಾನು ಬಂದುಬಿಡ್ತೀನಿ. ರಾತ್ರಿ ಎಲ್ಲ ಆಕೆನೂ ಕೂಡ ನನ್ನ ಜೊತೆ ಬಂದು, ಸೊ ಇಡೀ ರಾತ್ರಿ 4 ಗಂಟೆಯಿಂದ ಹಿಂದಿನ ದಿನ 4 ಗಂಟೆಯಿಂದ ಮುಂದಿನ ದಿನ 12 ಗಂಟೆವರೆಗೂ ಕೂತ್ಕೊಂಡು ಅದನ್ನು ಬರೆದು ತೂಗಿ ನೋಡಿದ್ರೆ ಈಗ ಆ ಪುಸ್ತಕದ ತೂಕ 900 ಗ್ರಾಮ್ ಜಾಸ್ತಿ ಆಗಿದೆ.
ಅದಕ್ಕೆ ಗೆದ್ದೇ ಗೆಲ್ಲುವೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು 1 ವರ್ಷಗಳ ಕಾಲ ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ವಿಚಾರಗಳನ್ನು 8 ಪುಟಗಳಲ್ಲಿ ಅದನ್ನು ತಗೊಂಬರ್ತೀನಿ. ಅದರ ತೂಕ ಅಷ್ಟೊಂದು ಹೆಚ್ಚಾಗುತ್ತೆ. ಸಾಕಷ್ಟು ವಿಚಾರಗಳಿದೆ. ಇಲ್ಲಿ ನಾನು ಮಾತಾಡಲಿಕ್ಕೆ ಮತ್ತೆ ಕನ್ನಡದ ಬಗ್ಗೆ ಮಾತಾಡಲಿದ್ದೇನೆ. ನಾನು ತುಂಬ ಮಾತಾಡಬಾರ್ದು ಅನ್ನೋದನ್ನು ಹೇಳ್ಬಿಟ್ಟು ನಾನೇ ಮಾತಾಡಿ ಮತ್ತೆ ಸಮಯ ತಗೊಳೋದು ಬೇಡ. ನನ್ನ ಸ್ನೇಹಿತರು ಕೂಡ ಇದಕ್ಕೆ ಕಾರಣಕರ್ತರು. ಒಬ್ಬರಲ್ಲ, ಇಲ್ಲಿ ನಮ್ಮ ನವೀನ್ ಅವರು, ಶಶಿ ಅವರು ಇರ್ಬೋದು. ಸೊ ಆದಿಯಾಗಿ ರಾಜ್ಕುಮಾರ್ ಅವರು, ಇವರೆಲ್ಲರೂ ಕೂಡ ಈ ಕೃತಿಗೆ, ವೇದಮೂರ್ತಿ ಎಲ್ಲರೂ ಸಹಕಾರನೂ ಕೂಡ ಇಲ್ಲಿದೆ. ಗೋವಿಂದರಾಜ್ ಪಾಟೀಲ್ ನನಗೆ ಈ ಪುಸ್ತಕ ಬರೀಲಿಕ್ಕೆ ಕಾರಣ ಕೂಡ ಅವ್ರು ಆಗ್ತಾರೆ. ಯಾಕೆ ಅಂದರೆ ಜೀವನ ಪ್ರೀತಿನಲ್ಲಿ ತುಂಬ ಸೀರಿಯಸ್ ವಿಚಾರಗಳನ್ನು ಮಾತಾಡ್ಬಿಟ್ಟಿರ್ತೀನಿ ನಾನು. ಸರ್ ನೆಕ್ಸ್ಟ್ ನಿಮ್ಮ ಎಲ್ಲ ಪುಸ್ತಕಗಳನ್ನು ಹಿಂಗೇನಾ ಅಂತ ಹೀಗೆ ಕೇಳಿದ್ರು. ನಾನು ಇಲ್ಲ ಸರ್, ನಾನು ಕಾಮಿಡಿ ರೈಟ್ರು. ನಕ್ಬಿಟ್ರು ಒಂದ್ಸಾರಿ. ಹೌದಾ ಸರ್, ಕಾಮಿಡಿ ರೈಟ್ರಾ? ಆ ಸೀರಿಯಸ್ನೆಸ್ ನೋಡಿ ಹಂಗೆ ಅನ್ನಿಸ್ಬಿಡ್ತು. ಆಗ ನಾನು ಸಿದ್ಲಿಂಗನ್ ತಗೊಂಡೆ. ಮಾಡ್ತೀನಿ ರೀ, ನಿಮಗೆ ನಾನು ಸಿದ್ಲಿಂಗನ್ ಕೊಡ್ತೀನಿ ನೋಡೋಣ ಅಂತೇಳಿ ಒಪ್ಪಿದ್ರು. ಸೊ ಹೀಗೆ ಕಾರಣಕರ್ತರಾಗಿ ಆ ಪುಸ್ತಕದ ರಚನೆ ಆಗಿದೆ. ಮತ್ತೆ ಎಲ್ರಿಗೂ ಕೂಡ ನಾನು ವಂದಿಸ್ತಾ, ನನ್ನ 2 ಮಾತುಗಳನ್ನು ನನ್ನ ತಂದೆ ತಾಯಿ, ನನ್ನ ಕುಟುಂಬ ಎಲ್ಲರನ್ನೂ ಕೂಡ ಸ್ಮರಿಸ್ತಾ, ಕನ್ನಡದ ಹೂಗಳು ಕ್ರೀಡಾಂಗಣದ ಒಳಗಡೆ ಮೆರಿತಾ ಇದೆ. ಇಲ್ಲಿ ಬಂದು ಅರಳಬೇಕು. ಹಾಗೆ ಅಲ್ಲಿ ಸುತ್ತಾಡ್ತಾ ಇದೆ ಕನ್ನಡದ ಹೂಗಳು. ಅವೆಲ್ಲ ಬಂದಿಲ್ಲಿ ಕೂರಬೇಕು. ಒದ್ದು ಮಲಗದಿರಿ ಮುದ್ದು ಕನ್ನಡಿಗರೇ, ಕದ್ದು ಕಾಲೆಳೆವರು ಕರುನಾಡ ದೇಗುಲದೊಳೆ, ಮೊಳಗಿಸಿ ಕನ್ನಡದ ಕಹಳೆ, ಸಿರಿಗನ್ನಡಂ ಎಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ಅಂತ ಹೇಳಿ ಕಡೂರಿಗೆ ಕೂಗಿ ಹೇಳುವಷ್ಟು ಜೋರಾಗಿ ಅಬ್ರ ಮಾಡ್ತಾ ಇದೆ ಇಲ್ಲಿ ಸಭೆ. ಆದರೆ ಒಂದಷ್ಟು ಜನಗಳು ಕೂಡ ತಮ್ಮ ಪಾಡಿಗೆ ತಾವು ಆಚೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅವರವರ ವಿಚಾರದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರದ ಆತಂಕ ನನಗೊಬ್ಬನಿಗಲ್ಲ, ಎಲ್ರಿಗೂ ಕೂಡ ಇದೆ. ಇದು ಆಗಬಾರ್ದು. ಇದು ನಾವೆಲ್ಲ ಎಲ್ಲವರೆಗೂ ಕನ್ನಡಿಗರಾಗಿ ನಾವು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡದ ವಿಚಾರಗಳಿಗೆ ತಲೆದೂಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಯವರೆಗೆ ನಮ್ಮ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದ ರಾಜಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯದಲ್ಲೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಸಹಕಾರ ಇದ್ದಾಗ ಮಾತ್ರ. ಮತ್ತೆ ನಾನು ಕನ್ನಡದ ಬಗ್ಗೆನೇ ಮಾತಾಡ್ತೀನಿ. ಆ ಮಾತಾಡೋ ಸಮಯದಲ್ಲಿ ಸಾಕಷ್ಟು ವಿಚಾರಗಳಿದೆ. ಎಲ್ರಿಗೂ ಕೂಡ ನಮನಗಳು. ಅನುರಣನ ಹಲೋ, ಅನುರಣನ ಪ್ರೀತಿಯ ಪ್ರತಿಧ್ವನಿ. ಈ ಒಂದು ಕೃತಿಯ ಲೇಖಕರಾದಂಥ TN ಯೋಗೇಶ್ ಅವರು ಸವಿಸ್ತಾರವಾಗಿ ತಮ್ಮ ಅನುರಣನ ಪುಸ್ತಕದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಮನದಾಳದ ವಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೆಸರೇಳಿ. ಪಂಚನಹಳ್ಳಿ ಪ್ರಸನ್ನ ಅವರು, ಕಾಂಗ್ರೆಸ್ ವಕ್ತಾರರು, ದಯಮಾಡಿ ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಪೂರ್ವಕವಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಈಗ ಅನುರಣನ ಪುಸ್ತಕಕ್ಕೆ, ಪ್ರೀತಿಯ ಪ್ರತಿಧ್ವನಿ ಈ ಪುಸ್ತಕಕ್ಕೆ ಆಶಯ ನುಡಿ ಆಡಿದಂಥ ಶ್ರೀ ಮೋಹನ ಕುಮಾರ್ ಮತ್ತು ವಿಮರ್ಶಾತ್ಮಕ ನುಡಿಯನ್ನು ಹಾಡಿದಂಥ ಶ್ರೀ ಗೋವಿಂದರಾಜ್ ಪಟೇಲ್ ಅವರಿಗೆ ಗೌರವ ಸಮರ್ಪಣೆ. ದಯಮಾಡಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಗೌರವ ಸಮರ್ಪಣೆ ಆಶಯ ನುಡಿ ಹಾಡಿದಂಥ ಶ್ರೀ ಮೋಹನ ಕುಮಾರ್ ಮತ್ತು ವಿಮರ್ಶಾತ್ಮಕ ನುಡಿ ಆಡಿದಂಥ ಶ್ರೀ ಗೋವಿಂದರಾಜ್ ಪಟೇಲ್ ರವರಿಗೆ ದಯಮಾಡಿ ದಯಮಾಡಿ ವೇದಿಕೆಗೆ ಬನ್ನಿ. ಇವರ ಲಕ್ಷ್ಮೀ ಶ್ರೀನಿವಾಸ್ ಇಡುವಳ್ಳಿ ರೇವಣ್ಣವರು ವೇದಿಕೆ ಮೇಲಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ನಾನು ಬಯಸ್ತೇನೆ. ಹಾಗೂ ಗೌರವ ಸಮರ್ಪಣೆ ಶ್ರೀಯುತ ಲಕ್ಷ್ಮೀ ಶ್ರೀನಿವಾಸ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಅನುರಣನ ಪುಸ್ತಕದ ಒಂದು ಬಿಡುಗಡೆ
ಸಮಾರಂಭ ಪ್ರೀತಿಯ ಪ್ರತಿಧ್ವನಿ. ಈ ಒಂದು ಪುಸ್ತಕ ಸಮಾರಂಭದಲ್ಲಿ ಆಶಯ ನುಡಿ, ವಿಮರ್ಶಾತ್ಮಕ ನುಡಿ ಆಡಿದಂಥ ಮೂವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಮೋಹನ್ ಕುಮಾರ್ ಹಾಗೂ ಗೋವಿಂದರಾಜ್ ಮತ್ತು ಲಕ್ಷ್ಮೀ ಶ್ರೀನಿವಾಸ್ರವರು ಮತ್ತು ವೇದಿಕೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅವರನ್ನು ಗೌರವಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಪರಮ ಪೂಜ್ಯ ಸ್ವಾಮೀಜಿಯವರು ಮತ್ತು ಈ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಮತ್ತು ಇತರೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಅವರನ್ನು ಶ್ರೀಯುತ ಮೋಹನ್ ಕುಮಾರ್, ಶ್ರೀ ಗೋವಿಂದರಾಜ್ ಮತ್ತು ಲಕ್ಷ್ಮೀ ಶ್ರೀನಿವಾಸ್ ರವರು. ದಯಮಾಡಿ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಿ. ಒಳ್ಳೆಯ ವಿಮರ್ಶಾತ್ಮಕ ನುಡಿಯನ್ನು ಆಡಿದ್ದಾರೆ. ಹಾಗೆ ಆಶಯ ನುಡಿಯನ್ನು ಕೂಡ ಹಾಡಿದ್ದಾರೆ ಶ್ರೀಯುತ ಮೋಹನ್ ಕುಮಾರ್ ಮತ್ತು ಗೋವಿಂದರಾಜ್ರವರು ವಿಮರ್ಶೆಗಾಗಿ. ಇದು ಕಲ್ಯಾಣ ಕರ್ನಾಟಕ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಮತ್ತು ಕಡೂರು ತಾಲೂಕು ಘಟಕದ ವತಿಯಿಂದ ನಡೆಸ್ತಾ ಇರತಕ್ಕಂಥ ಅದ್ದೂರಿಯಾದ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಸಾಕ್ಷಿಯಾಗಿದ್ದೇವೆ. ಈಗ ಸಮಾರಂಭವನ್ನು, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಾದಂಥ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ದೊಡ್ಡಮಠ ಕೆ ಬಿದರೆ, ಕಡೂರು ತಾಲೂಕು, ಇವರಿಂದ